ಪ್ರಾಚ್ಯದಲ್ಲಿ ಆಗ್ತಾ ಇರುವಂತ ಯುದ್ಧದ ಗಾಳಿ ಪ್ರತಿಯೊಂದು ದೇಶದಲ್ಲೂ ಕೂಡ ಬಿರುಗಾಳಿ ರೀತಿಯಲ್ಲಿ ವ್ಯಾಪಿಸ್ತಾ ಇರುವಂತದ್ದು. ಯಾಕೆಂದ್ರೆ ಇದು ಬರೀ ಕ್ಷಿಪಣಿ ಡ್ರೋಲ್ ದಾಳಿ ಮಾತ್ರ ಅಲ್ಲ. ಈ ಹೋರಾಟ ಅನ್ನುವಂಥದ್ದು ಪ್ರತಿಯೊಂದು ಮನೆಯಲ್ಲೂ ಕೂಡ ಶುರು ಆಗ್ಬಿಟ್ಟಿದೆ. ಅಂದ್ರೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ತಟ್ಟಿದೆ ಅನ್ನುವಂಥದ್ದು ಗಮನಿಸಬಹುದು. ಬರೀ ಗ್ಯಾಸ್ ಟ್ರಬಲ್ ಅನ್ನುವಂಥದ್ದನ್ನ ಮಾತ್ರ ನೋಡ್ತಾ ಇದ್ವಿ. ಗ್ಯಾಸ್ ಟ್ರಬಲ್ ಮಾತ್ರ ಅಲ್ಲ, ಎಲ್ಲಾ ಕ್ಷೇತ್ರಗಳಿಗೂ ಹೊಡೆತ ಕೊಡ್ತಾ ಇದೆ. ಆರ್ಥಿಕವಾಗಿ ಶೇರ್ ಮಾರುಕಟ್ಟೆ ಮೇಲೂ ಕೂಡ ಸೇರಿದಂತೆ ಪ್ರತಿಯೊಬ್ಬ ನಾಗರಿಕನ ಮೇಲೂ ಕೂಡ ಪರಿಣಾಮ ಯಾವ ರೀತಿಯಾಗಿ ಬೀರ್ತಾ ಇದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ನೋಡೋಣ. ಹರ್ಮುಜ್ ಜಲಸಂಧಿ ಟಾರ್ಗೆಟ್ ಮಾಡಿದ ಅಮೆರಿಕ, ಇರಾನ್ ಕ್ಷಿಪಣಿ ನೆಲೆಗಳ ಮೇಲೆ ದಾಳಿ, 5,000 ಪೌಂಡ್ ಬಂಕರ್ ಬಸ್ಟರ್ ಬಳಸಿ ಧ್ವಂಸ. ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಹತ್ಯೆಗೆ ಇರಾನ್ ಸಿಟ್ಟು, ಇಸ್ರೇಲ್ ಸೇರಿ ದುಬೈ, ಕುವೈತ್ ಮೇಲೆ ದಾಳಿ, ಟೆಲ್ ಅವೀವ್ನಲ್ಲಿ 2 ಸಾವು. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ಭಾರತಕ್ಕೆ ಸಂಕಷ್ಟ, ಗ್ಯಾಸ್ ಪೂರೈಕೆ ಆಗದೆ ಹೋಟೆಲ್ಗಳು ಬಂದ್, ಕೃಷಿ ಕೈಗಾರಿಕೆ ಮೇಲೂ ವಾರ್ ಎಫೆಕ್ಟ್. ಯುಗಾದಿ ಹಬ್ಬಕ್ಕೆ ಖಾಸಗಿ ಬಸ್ಗಳಿಂದ ಸುಲಿಗೆ, ಟಿಕೆಟ್ ರೇಟ್ 1 to 3 ಏರಿಕೆ, ಸಾರಿಗೆ ಸಚಿವರೇ ಕ್ರಮ ಇಲ್ವಾ? ಮಧ್ಯಪ್ರಾಚ್ಯದಲ್ಲಿ ಯುದ್ಧ, ಭಾರತಕ್ಕೆ ಗ್ಯಾಸ್ ಟ್ರಬಲ್, ಹೋಟೆಲ್ಗಳು ಕ್ಲೋಸ್, ರಫ್ತಾಗ್ತಾ ಇಲ್ಲ ರೈತರ ಬೆಳೆ, ಇಂಡಸ್ಟ್ರಿಗಳಿಗೂ ಬಂದ್ ಭೀತಿ, ಕಾರ್ಮಿಕರ ಬದುಕು ನರಕ, ಜೇಬು ಸುಡ್ತಾ ಇದೆ ಯುದ್ಧ. ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ಎಲ್ಲ ದೇಶಗಳಿಗೂ ಕೂಡ ತಡ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದನ್ನ ದಿನೇ ದಿನೇ ನೋಡ್ತಾ ಇದೀವಿ. 19 ದಿನ ಆಯ್ತು, ರಣಭೀಕರ ಯುದ್ಧ ಕಂಟಿನ್ಯೂ ಆಗ್ತದೆ. ಎಲ್ಲೂ ಮುನ್ಸೂಚನೆ ಅನ್ನುವಂಥದ್ದೇ ಕಾಣಿಸ್ತಾ ಇದೆ. ಇಲ್ಲಪ್ಪ ಇವತ್ತು ಕಮ್ಮಿ ಆಯ್ತು, ಇನ್ಮೇಲೆ ಕಮ್ಮಿ ಆಗುತ್ತೆ, ಓಕೆ ಈ ಯುದ್ಧ ನಿಲ್ಲುವಂತ ಸಾಧ್ಯತೆ ಇದೆ, ಈ ರೀತಿಯಾದಂತ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ದಿನೇ ದಿನ ಒಂದಲ್ಲ ಒಂದು ರೀತಿಯಾದಂತ ಪ್ರತೀಕಾರವನ್ನ ತೀರ್ಸ್ಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಇಸ್ರೇಲ್ ಮತ್ತು ಅಮೆರಿಕ, ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ದಾಳಿಯನ್ನ ಮುಂದುವರಿಸ್ತಾ ಇರುವಂತದ್ದು. ಅವ್ರ ಹತ್ರ ಇರುವಂತ ಮೋಸ್ಟ್ ಡೇಂಜರಸ್ ಬ್ಯಾಲಿಸ್ಟಿಕ್ ಗಳ ಮುಖಾಂತರ ದಾಳಿಯನ್ನ ಮಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ, ಭಾರತಕ್ಕೂ ಕೂಡ ಸಂಕಷ್ಟ ದೊಡ್ಡ ಮಟ್ಟದಲ್ಲಿ ತಟ್ಟಿದೆ. ಯುದ್ಧದಿಂದ ಭಾರತದಲ್ಲಿ ಬೆಲೆ ಏರಿಕೆಯ ಬಿಸಿ ಕೂಡ ತಡ್ತಾ ಇರುವಂತದ್ದು. ಗ್ಯಾಸ್ ಇಲ್ಲದೆ ಇಂಡಸ್ಟ್ರಿಗಳಿಗೆ ಮುಚ್ಚುವಂತ ಭೀತಿ ಎದುರಾಗಿದೆ. ಕಾರ್ಖಾನೆಗಳು ಮುಚ್ಚಿದ್ರೆ ಕಾರ್ಮಿಕರ ಬದುಕು ಕೂಡ ಬೀದಿಗೆ ಬಿದ್ದಂತಾಗುತ್ತೆ. ಈ 1-2 ಅಲ್ಲ ಕ್ಷೇತ್ರಗಳು ಹೊಡ್ತಾ ಬೀಳ್ತಾ ಇರುವಂಥದ್ದು, ಪರಿಣಾಮವನ್ನು ಎದುರಿಸ್ತಾ ಇರುವಂಥದ್ದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಹೊಡ್ತಾ ಬೀಳ್ತಾ ಇದೆ. ಅದೊಂಥರ ಚೈನ್ ಲಿಂಕು, ಒಂದ್ ಯಾವ್ದಾದ್ರು ಸ್ಟಾಪ್ ಆದ್ರೂ ಕೂಡ ಅಷ್ಟೇ ಪ್ರತಿಯೊಂದರ ಮೇಲೂ ಕೂಡ ಹೊಡ್ತಾ ಕೊಡುತ್ತೆ. ಆ ರೀತಿಯಾದಂಥ ಒಂದು ಡಿಪೆಂಡೆನ್ಸಿ ಅನ್ನುವಂಥದ್ದು ಇರುತ್ತೆ. ಯಾಕೆಂದ್ರೆ ಹೋಟೆಲ್ ಮುಚ್ಚಿದ್ರೆ, ಫಾರ್ ಎಕ್ಸಾಂಪಲ್ ಹೋಟೆಲ್ ಏನಾದರೂ ಮುಚ್ಚಿದ್ರೆ, ಹೋಟೆಲ್ ಬಂದಾದ್ರೆ ನೋಡಿ ಅಲ್ಲಿಗೆ ಸಪ್ಲೈ ಆಗುವಂಥ ಹಾಲಾಗಿರ್ಬೋದು, ಅಲ್ಲಿರುವಂಥ ವರ್ಕ್ ಮಾಡ್ತಾ ಇರುವಂಥವ್ರು ಆಗಿರ್ಬೋದು, ಹಾಗೆ ಅಲ್ಲಿಗೆ ಹೋಗುವಂಥ ದಿನಸಿ ಐಟಮ್ಗಳೆಲ್ಲವೂ ಕೂಡ ಬಂದಾಗುತ್ತೆ. ಅದು ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಒಂದಾದ ಮೇಲೆ ಒಂದು ಹೊಡೆತವನ್ನ ಕೊಡ್ತಾ ಹೋಗುತ್ತೆ. ಅದರ ಜೊತೆಗೆ ಕುಕ್ಕಟೋದ್ಯಮಕ್ಕೂ ಕೂಡ ಭಾರಿ ಹೊಡೆತ ಬಿದ್ದಿರುವಂಥದ್ದು. ಗ್ಯಾಸ್ ಸಿಗದಿದ್ರೆ ಆಟೋ ಕ್ಯಾಬ್ ದರ ಕೂಡ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಬೆಳೆದಂತ ಬೆಳೆ ರಫ್ತಾಗದೆ ಸಂಕಷ್ಟದಲ್ಲಿದ್ದಾರೆ ರೈತರು. ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಕ್ಲೋಸ್ ಆಗಿದ್ದಾರೆ. ಯುದ್ಧ ಮುಂದುವರೆದ್ರೆ ಅಡುಗೆ ಗ್ಯಾಸ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಚಾನ್ಸಸ್ ಇದೆ. ಓಕೆ, ಹರ್ಮುಜ್ ಜಲಸಂಧಿಯಿಂದ ಭಾರತದ 2 ನೌಕೆಗಳು ಬಂತು, ಸಾವಿರಾರು LPG ಅಂದ್ರೆ 1000 ಲೀಟರ್ LPG ಬಂದಿದ್ದನ್ನ ಗಮನಿಸ್ತಾ ಇದ್ವಿ. ಆದರೆ ಅಷ್ಟೇ ಸಾಕಾಗೋದಿಲ್ಲ. ಅದೆಲ್ಲವೂ ಕೂಡ 1 ದಿನ 2 ದಿನ ಇಷ್ಟಕ್ಕೆ ಸಾಕಾಗುವಂತ ಒಂದು ಕೆಲಸ ಆಗ್ತಾ ಇದೆ. ಬಟ್ ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಆದ್ರೆ ಮಾತ್ರನೇ ಭಾರತಕ್ಕೆ ಎಲ್ಲೋ ಒಂದು ಸ್ವಲ್ಪ ಉಸಿರಾಡಬಹುದಾದಂಥ ಚಾನ್ಸಸ್ ಸಿಗೋದು. ಅಂದ್ರೆ ಅಡುಗೆ ಅನಿಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಇಲ್ಲಿ ಇಂಪೋರ್ಟು ಎಕ್ಸ್ಪೋರ್ಟು ಎಲ್ಲದರ ಮೇಲೂ ಕೂಡ ಹೊಡೆತ ಕೊಡ್ತಾ ಇದೆ. GDPಗಂತೂ ದೊಡ್ಡ ಹೊಡೆತ. ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧದಿಂದ ಭಾರತದಲ್ಲಿ ಸಂಕಷ್ಟ ಎದುರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎಫೆಕ್ಟ್ ನ ಬಗ್ಗೆ ಕಾರ್ಮಿಕರು, ರೈತರು, ಉದ್ಯಮಿಗಳು ಎಲ್ಲ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನಮಗೆ ಒಂದು ಪ್ಯಾಂಟ್ ಮೇಕಿಂಗ್ ನಲ್ಲಿ ಡೈರೆಕ್ಟ್ ಆಗಿ 100 ರೂಪಾಯಿ ವ್ಯತ್ಯಾಸ ಆಗ್ತಾ ಇದೆ. ಇದರಿಂದ ಭಾರಿ ನಷ್ಟ ಆಗಿದೆ. ಯಾಕಂದ್ರೆ ನಾವು ಹಬ್ಬದ ಸೀಸನ್ನಲ್ಲಿ ನಾವು 3-4 ತಿಂಗಳಿಂದ ಆರ್ಡರ್ಸ್ ನಾವು ಬುಕ್ ಮಾಡ್ಕೊಂಡಿರ್ತೀವಿ. 1000 ಪ್ಯಾಂಟು, ಒಬ್ಬೊಬ್ರದ್ದು 2000 ಪ್ಯಾಂಟು, 3000 ಪ್ಯಾಂಟು ಬುಕ್ ಮಾಡ್ಕೊಂಡಿರ್ತೀವಿ. ಈಗ ನಮಗೆ 100 ರೂಪಾಯಿ ಹೈಕ್ ಆಯಿತು. ಈಗ ನಾವು ಅವ್ರಿಗೆ ಕಳ್ಸೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಆ ಥರ ಪ್ಯಾಂಟಿಂದ ಡೈರೆಕ್ಟ್ ಆಗಿ 100 ರೂಪಾಯಿ ಲಾಸ್ ಆಗ್ತಾ ಇದೆ. ನಮಗೆ ಕಚ್ಚಾ ವಸ್ತುನೇ ಸಿಗಲಿಲ್ಲ ಅಂದಾಗ ಕಷ್ಟ ಆಗ್ತದೆ ತಯಾರು ಮಾಡ್ಲಿಕ್ಕೆ. ಹಾಳಾದ್ಮೇಲೆ ಇಳುವರಿ ಸಹಿತ ಕಡಿಮೆ ಆಗ್ಯದ್ರಿ. ಇಳುವರಿ ಕಡಿಮೆ ಆದ್ಮೇಲೆ ರೇಟ್ ಸಹಿತ ಹೆಚ್ಚಿದ್ದು 1 ವಾರದೊಳಗೆ ಡೌನ್ ಆಗ್ಯದ್ರಿ. ಯಾಕ್ರಿ ಡೌನ್ ಆಯ್ತು 1 ವಾರದಾಗ? ಯಾವ ಯುದ್ಧ ನಡೆದಲ್ರಿ, ಇಸ್ರೇಲ್ ಯಾವ ಯುದ್ಧ
ಹೊರ ರಫ್ತು ಆಗ್ತೈತ್ರಿ ನಮ್ ಮಾಲ್. ಅದ್ ರಫ್ತು ಬಂದ್ ಮಾಡಿದಕ್ಕ ರೇಟ್ ಡೌನ್ ಮಾಡಿದರಿ. ಅದಕ್ಕ ಖರೀದಾರ ಒಬ್ಬರು ಬರವಲ್ರಿ. ಇಲ್ಲೇ ಇಟ್ಕೊಂಡ್ ಕುಂತೀರಿ ಹೊಲ್ದಾಗ. ಹೊಲ್ದಾಗ ಒಂದ್ 15 ದಿವಸ ಆಯ್ತ್ರಿ. ಒಬ್ರು ಖರೀದಾರ ಒಬ್ರು ಬರವಲ್ರಿ. ರೈತರ ಕಷ್ಟ ಬಾಳ ಅದರಿ. ಎಲ್ಲಾ ಕಡೆ ತುಂಬಾ ತೊಂದರೆ ಇದೆ. ಎಲ್ಲ ಹೋಟೆಲ್ ಬಂದಾಯ್ತು. ಗ್ಯಾಸ್ ಕಟಿಂಗ್ ಮಾಡ್ರೆ ಕೆಲಸ ಇಲ್ಲ, ಬರ್ಬೇಕು ಹೋಗ್ಬೇಕು ಆತರ ಇದೆ. ಈಗ 10 ದಿವಸದಿಂದ ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಕೆಲಸನೆಲ್ಲ ಬಂದು ಹೋಗ್ತಾ ಇದೀನಿ ಅಷ್ಟೇ. ಆತರ ಗ್ಯಾಸ್ ವೆಲ್ಡಿಂಗ್ ಮಾಡ್ತೀನಿ ನಾವು. ಗ್ಯಾಸ್ ಕಟಿಂಗ್ ಕಬ್ನ ಎಲ್ಲ ಕಟ್ ಮಾಡ್ತೀನಿ. ಪ್ಲೇಟ್ ದೊಡ್ಡ ಪ್ಲೇಟ್ ಬರ್ತದೆ ಈ ತರ. ಇಲ್ಲ ಏನಿಲ್ಲ. LPG ಬೇಕೇ ಬೇಕು ನಮ್ಗೆ. ಮೇಜರ್ ಆಗಿ ಅಂದ್ರೆ ನಮಗೆ ಇಂಡಸ್ಟ್ರಿಯಲ್ ಗ್ಯಾಸ್ ಇಂಪಾರ್ಟೆಂಟ್. ಎಲ್ಲ ಒಂದು ಪ್ರತಿಯೊಂದು ಇಂಡಸ್ಟ್ರಿಗೂ ಸಾಮಾನ್ಯವಾಗಿ ಈ ಒಂದು ಗ್ಯಾಸ್ ಕಟ್ಟಿಂಗ್ ಇರ್ಬೋದು, ಒಂದು ಸ್ಯಾಂಡ್ ಬ್ಲಾಸ್ಟಿಂಗ್ ಇರ್ಬೋದು, ಒಂದು ಫರ್ನೆಸ್ಗೆ ಇರ್ಬೋದು, ಒಂದು ಫೌಂಡ್ರಿಗೆ ಇರ್ಬೋದು, ಸಾಕಷ್ಟು ಕಡೆ ಒಂದು ಗ್ಯಾಸ್ ಬೇಕೇ ಬೇಕು. ಬಟ್ ಈ ಕೆಲವು ಕಡೆ ಪ್ರೈವೇಟ್ ಒಂದು ಗ್ಯಾಸ್ ಏಜೆನ್ಸಿಯಿಂದ ಬಟ್ ಗ್ಯಾಸ್ ಸಪ್ಲೈ ಮಾಡ್ತಾ ಇದ್ದಾರೆ. ಬಟ್ ರೇಟು ತುಂಬಾ ಅಬ್ನಾರ್ಮಲ್ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಜೊತೆ ಹೂಡಿಕೆ ತಜ್ಞರಾಗಿರುವಂಥ ರುದ್ರಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆರ್ಥಿಕ ತಜ್ಞರಾಗಿರುವಂಥ ರಾಜೇಶ್ವರಿ UR ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರುದ್ರಮೂರ್ತಿ ಅವರಿಂದ ಆರಂಭ ಮಾಡ್ತೀನಿ. ರುದ್ರಮೂರ್ತಿ ಸರ್, ಎಲ್ಲಾ ಕ್ಷೇತ್ರಗಳಲ್ಲೂ ದೊಡ್ಡ ಹೊಡೆತ ಬೀಳ್ತಾ ಇದೆ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಅಲ್ಲಿ ಎದ್ದಿರುವಂಥ ಈ ಬಿರುಗಾಳಿ ಇದೆಯಲ್ಲ, ಎಲ್ಲಾ ದೇಶಗಳಿಗೂ ಕೂಡ ಒಂಥರ ಸುಂಟರ್ ಗಾಳಿ ತರ ಸುಡ್ತಾ ಇರುವಂತದ್ದು ನೋಡ್ತಾ ಇದ್ದೀವಿ. ಇದು ಬರೀ ಕ್ಷಿಪಣಿ ಡ್ರೋನ್ಗಳ ದಾಳಿ ಮಾತ್ರ ಅಲ್ಲ, ಪ್ರತಿಯೊಂದು ಮನೆಗೂ ತಡ್ತಾ ಇರುವಂತದ್ದು ಈ ಒಂದು ಪರಿಣಾಮ. ಸೊ ಶೇರ್ ಮಾರ್ಕೆಟ್ ಮೇಲೆ ಹೇಗೆ ಹೊಡೆತ ಬೀಳ್ತಾ ಇದೆ ಅಂತ ನೋಡಿ. ಮೊದಲನೇದಾಗಿ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಅನ್ನ ತಾವು ನೋಡೋದಾದ್ರೆ 12% ಶೇಕಡ ಇಳಿಕೆಯನ್ನ ಷೇರುಪೇಟೆಯಲ್ಲಿ ನಾವು ಓವರ್ ಆಲ್ ಇಂಡೆಕ್ಸ್ ಅಲ್ಲಿ ನೋಡಿದೀವಿ. ಹಾಗೂ ನೀವು ಬೇರೆ ಕ್ಷೇತ್ರಗಳನ್ನ ನೋಡೋದಾದ್ರೆ IT ಕ್ಷೇತ್ರ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳಾಗಿರ್ಬೋದು, ಹೋಟೆಲ್ ಇಂಡಸ್ಟ್ರಿ, ಏವಿಯೇಷನ್ ಎಲ್ಲವೂ ಕೂಡ 20-25% ಈ ಷೇರುಗಳಲ್ಲಿ ಇಳಿಕೆಯನ್ನ ಈ ಯುದ್ಧ ಪ್ರಾರಂಭ ಆದ ನಂತರ ನಾವು ಕಂಡಿದೀವಿ. ಮುಖ್ಯವಾಗಿ ನಾವೇನ್ ತಿಳ್ಕೋಬೇಕು ಅಂದ್ರೆ, ಯುದ್ಧ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ನಡೀತಿದ್ರು ಕೂಡ ಭಾರತ ದೇಶ ಖಂಡಿತವಾಗ್ಲೂ ಆಯಿಲ್ ಇಂಪೋರ್ಟ್ಸ್ ಗಳಿಗೆ ಮತ್ತೆ LPGಗೆ ಮೈನ್ ಆಗಿ ನಾವು ಇರಾನ್ ಹಾಗೂ ಈ ಮಿಡಲ್ ಈಸ್ಟ್ ದೇಶಗಳನ್ನ ನಂಬ್ಕೊಂಡಿದೀವಿ. ನಾನು ಅಂಕಿಅಂಶ ತಮ್ಗೆ ಹೇಳ್ಬೇಕು ಅಂದ್ರೆ, 80-90% LPG ಏನಿದೆ ಅದು ನಮಗೆ ಬರೋದೇ ಖಂಡಿತವಾಗ್ಲೂ ಈ ಮಿಡಲ್ ಈಸ್ಟ್ ಕಂಟ್ರೀಸ್ ಗಳಿಂದ. ಹಾಗೂ ಎಸ್ಪೆಷಲಿ ಆಯಿಲ್ ಅನ್ನ ತಾವು ನೋಡೋದಾದ್ರೆ 40-50% ಆಯಿಲ್ ಇಂಪೋರ್ಟ್ ಏನಿದೆ ಅದು ಕೂಡ ಬರೋದು ಈ ಮಿಡಲ್ ಈಸ್ಟ್ ದೇಶಗಳಿಂದ. ಸೊ 80-90% LPG ನಾವು ಇವರನ್ನ ಅವಲಂಬನೆ ಆಗಿದ್ದೀವಿ. ಹಾಗೂ 40-50% ಕಚ್ಚಾ ತೈಲದ ಅವಲಂಬನೆಯನ್ನ ಈ ಮಿಡಲ್ ಈಸ್ಟ್ ರಾಷ್ಟ್ರಗಳಿಂದ ನಾವು ಆಗಿರೋದ್ರಿಂದ ಈ ಯುದ್ಧ ಇವಾಗ ಏನ್ 18 ಡೇಸ್ ಅನ್ನು ಕೂಡ ದಾಟ್ತಾ ಇದೆ. ಹಾಗೂ ಕಚ್ಚಾ ತೈಲದ ಬೆಲೆಗಳು ಕೇವಲ $60 ಪ್ರತಿ ಬ್ಯಾರಲ್ಗೆ 1 ತಿಂಗಳು 1.5 ತಿಂಗಳು ಹಿಂದೆ ಇದ್ದಿದ್ದು ಇವಾಗ $100 ಪ್ರತಿ ಬ್ಯಾರಲ್ಗೆ ಕಚ್ಚಾ ತೈಲ ಇದೆ. ಹಾಗೂ ಆಲ್ರೆಡಿ LPG ದರಗಳಲ್ಲಿ ಏನು ನಾವು ಡೊಮೆಸ್ಟಿಕ್ ಅಥವಾ ಗೃಹ ಬಳಕೆ LPG ದರಗಳಲ್ಲಿ ₹60 ಪ್ರತಿ ಸಿಲಿಂಡರ್ಗೆ ಏರಿಕೆಯನ್ನು ಆಲ್ರೆಡಿ ಕಂಡಿದ್ದೀವಿ. ಹಾಗೂ ಏನು ನಾವು ಡೊಮೆಸ್ಟಿಕ್ ಬಿಟ್ರೆ ಇನ್ನೊಂದು ಕಡೆ ಕಮರ್ಷಿಯಲ್ ಯೂಸೇಜ್ LPG ಗಳನ್ನ ನೋಡಿದ್ರೆ ಅದರಲ್ಲಿ ₹115 ಪ್ರತಿ ಸಿಲಿಂಡರ್ಗೆ ಏರಿಕೆಯನ್ನ ಕಂಡಿದ್ದೀವಿ. ಸೊ ಹಾಗಾಗಿ ಎಲ್ಲಿ ಖಂಡಿತವಾಗ್ಲೂ ಕಚ್ಚಾ ತೈಲದ ಬಳಕೆ ಹಾಗೂ LPGಯ ಬಳಕೆ ಇದೆ, ಅಲ್ಲಿ ಮೈನ್ ಆಗಿ ಈ ಯುದ್ಧದಿಂದ ನಮಗೆ ಇಂಪ್ಯಾಕ್ಟ್ ಆಗಿದೆ. ಹಾಗೂ ಭಾರತ ದೇಶದ GDP ಗ್ರೋತ್ ಏನ್ 7.2% ಅಂತ ಈ ವರ್ಷಕ್ಕೆ ಪ್ರೆಡಿಕ್ಷನ್ ಇತ್ತು, ಅದು ಖಂಡಿತವಾಗ್ಲೂ ಇಳಿಮುಖವಾಗಿ 6-6.5%ಗೆ ನಮ್ಮ GDP ಗ್ರೋತ್ ಬೀಳುವ ಸಾಧ್ಯತೆಗಳು ಈ ಯುದ್ಧದಿಂದ ಜಾಸ್ತಿ ಕಾಣಿಸ್ತಾ ಇದೆ. ಹಾಗೂ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ನಾವೇನ್ ಕರಿತೀವಿ ಅದು ಇವಾಗ 4% RBI ಲೆವೆಲ್ಸ್ ಅನ್ನ ಏನು ನೋಡ್ತಾ ಇದೀವಿ, ಅದು ಮುಂದಿನ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ 50% ಶೇಕಡ ಇನ್ಕ್ರೀಸ್ ಆಗಿ ಇನ್ಫ್ಲೇಷನ್ ಈಗಿರುವ 4% ಏನ್ ಟಾರ್ಗೆಟ್ ಇದೆ ಅದು 6%ಗೆ ಹೋಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಇರಾನ್ ಇಸ್ರೇಲ್ ಯುದ್ಧದಿಂದ ಎಸ್ಪೆಷಲಿ ಗ್ಯಾಸ್ ಅನ್ನ ಬಳಕೆ ಮಾಡುತ್ತಿರುವಂತಹ ಇಂಡಸ್ಟ್ರಿಗಳಾಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ ಆಗಿರ್ಬೋದು, ಹಾಗೂ ಎಸ್ಪೆಷಲಿ ನಾವು ಹೋಟೆಲ್ ಇಂಡಸ್ಟ್ರಿಯನ್ನ ನೋಡೋದಾದ್ರೆ ಇಲ್ಲೂ ಕೂಡ ಭಾರಿ ಹೊಡೆತ ಬಿದ್ದಿದೆ. ಹಾಗೂ ಎಸ್ಪೆಷಲಿ ಈ ಫುಡ್ ಅಂಡ್ ಸಪ್ಲೈ ಅಂತ ನಾವೇನ್ ಕರಿತೀವಿ, ಈ ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಈ ತರ ಅವಲಂಬನೆ ಆಗಿರುವಂತಹ ಅನೇಕ ಜನರೇನಿದ್ದಾರೆ, ಅಲ್ಲಿ ಏನು ಕೆಲಸವನ್ನ ಹುಡುಕೊಂಡಿರುವಂತಹ ಅನೇಕ ಜನರೇನಿದ್ದಾರೆ, 1,20,00,000 ಜನಸಂಖ್ಯೆ ಇವತ್ತು ಈ ಬರೀ ಫುಡ್ ಡೆಲಿವರಿ ಬಿಸ್ನೆಸ್ ಮೇಲೆ ಡೆಲಿವರಿ ಸರ್. ಅದ್ರ ಜೊತೆಗೆ ಹೋಟೆಲ್ ಒಂದು ಬಂದಾದ್ರೂ ಕೂಡ ಅಲ್ಲಿಗೆ ಸಪ್ಲೈ ಆಗುವಂತ ಮಿಲ್ಕ್ ಆಗಿರ್ಬೋದು, ಈಗ ದಿನಸಿ ಐಟಮ್ಸ್ ಗಳಾಗಿರ್ಬೋದು, ಅಲ್ಲಿ ವರ್ಕ್ ಮಾಡ್ತಾ ಇರುವಂತ ಕಾರ್ಮಿಕರಾಗಿರ್ಬೋದು, ಎಲ್ಲದ್ರ ಮೇಲೂ ಪರಿಣಾಮ ಬೀಳುತ್ತೆ. ಒಂದಲ್ಲ ಒಂದು ಚೈನ್ ಲಿಂಕ್.
ಒಬ್ಬೊಬ್ಬರಿಗೂ ಕೂಡ ಹೊಡೆತ ಬೀಳ್ತಾ ಹೋಗ್ಬಿಡುತ್ತದು. ಖಂಡಿತ. ಇವಾಗ ಆಲ್ರೆಡಿ ನಾನು ಹೇಳ್ತಿದ್ದಂಗೆನೆ ಕಳೆದ ವರ್ಷಕ್ಕೂ ಈ ವರ್ಷ ಹತ್ತತ್ರ 50% ಏರಿಕೆಯನ್ನ ಈ ಫುಡ್ ಇಂಡಸ್ಟ್ರಿ ಮೇಲೆ ಅಥವಾ ಈ ಫುಡ್ ಡಿಸ್ಟ್ರಿಬ್ಯೂಷನ್ ಮೇಲೆ ಡಿಪೆಂಡೆಂಟ್ ಆಗುವಂತಹ ಕಾರ್ಮಿಕರೇನಿದ್ದಾರೆ ಅವ್ರಿಗೆ ಕೆಲಸ ಇಲ್ದರಂಗ್ ಆಗ್ತಾ ಇದೆ. ಹಾಗೂ ಇದು ಎಲ್ಲವೂ ಕೂಡ ಪ್ರತಿನಿತ್ಯ ಬಳಸುವಂತಹ ವಸ್ತುಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಯಾಕಂದ್ರೆ ಯಾವಾಗ ಪೆಟ್ರೋಲ್, ಡೀಸೆಲ್, LPG ಇದರ ಶಾರ್ಟೇಜ್ ಮತ್ತೆ ಬೆಲೆಯ ಏರಿಕೆ ಆಗುತ್ತೋ ಅವಾಗ ಖಂಡಿತವಾಗ್ಲೂ ನಾವು ದಿನನಿತ್ಯ ಬಳಸುವಂತಹ ಹಣ್ಣು, ತರಕಾರಿ ಆಗಿರ್ಬೋದು, ಅಕ್ಕಿ, ಗೋಧಿ, ಬೇಳೆ ಆಗಿರ್ಬೋದು, ಮತ್ತೆ ಎಸ್ಪೆಷಲಿ ಡ್ರೈ ಫ್ರೂಟ್ಸ್ ಗಳ ಬೆಲೆಗಳಲ್ಲೂ ಕೂಡ ಹತ್ತತ್ರ 30% ಆಲ್ರೆಡಿ ಏರಿಕೆಯನ್ನ ಕಳೆದ ಒಂದು 15 ದಿವಸದಲ್ಲಿ ನೋಡ್ತಿದೀವಿ. ಇದೆಲ್ಲದಕ್ಕೂ ಖಂಡಿತವಾಗ್ಲೂ ಯುದ್ಧವೇ ಕಾರಣ. ಹಾಗೂ ಈ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಯುದ್ಧ ಇರಾನ್ ಇಸ್ರೇಲ್ ನಡುವೆ ಇರ್ಬೋದು, ಆದ್ರೆ ಭಾರತಕ್ಕೆ ಇದರ ಇಂಪ್ಯಾಕ್ಟ್ ತುಂಬಾನೇ ಇರುತ್ತೆ ನೆಗೆಟಿವ್ ಆಗಿ. ಎಸ್ ರಾಜೇಶ್ವರಿ ಮೇಡಮ್, ಇಲ್ಲಿ ಈ ಯುದ್ಧ ಅನ್ನುವಂಥದ್ದು ಭಾರತಕ್ಕೆ ಮಾತ್ರ ಅಲ್ಲ, ಜಾಗತಿಕ ಆರ್ಥಿಕವಾಗಿ ಹೊಡೆತವನ್ನ ಕೊಡ್ತಾ ಇರುವಂಥದ್ದು. ಪ್ರತಿಯೊಂದು ರಾಷ್ಟ್ರನೂ ಕೂಡ ಹೊಡ್ತಾ ತಿಂತಾ ಇದೆ. ಸೊ ಹಾಗಾಗಿನೇ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ಅಮೆರಿಕ ಹೇಗಾದ್ರೂ ಮಾಡಿ ಇದನ್ನು ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಗೊತ್ತಲ್ಲ, ನಮ್ಮ ಅಮೆರಿಕದ ಅಧ್ಯಕ್ಷ ಇರುವಂಥದ್ದೇ ಹುಚ್ಚು ದೊರೆ ಅನ್ನುವಂಥದ್ದು. ಆದರೆ ಈ GDP ಅಂದರೆ ಗ್ರೋಯಿಂಗ್ ರಾಷ್ಟ್ರ ನಮ್ಮದು ಇಂಡಿಯಾ ಅನ್ನುವಂಥದ್ದು, ಗ್ರೋತ್ ಆಗ್ತಾ ಇರುವಂಥ GDP ಗ್ರೋತ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಯುದ್ಧ ಅನ್ನುವಂಥದ್ದು ಅದಕ್ಕೆ ಯಾವ ರೀತಿಯ ಒಂಥರ ಬ್ರೇಕ್ ಆಗ್ತಂಗೆ ಆಗ್ತಾ ಇದೆ, ಹೊಡೆತವನ್ನ ಕೊಡ್ತಾ ಇದೆ ಅಂತ? ಸರ್, ತುಂಬಾ ಹೊಡೆತ ಕೊಡ್ತಾ ಇದೆ. ಯಾಕಂದ್ರೆ ಇಂಡಿಯಾ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರಿ ಅಲ್ವಾ. ಸೊ exports are the major engine of our growth. ಯಾಕಂದ್ರೆ ಸ್ಟೇಟ್ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಇಂಡಿಯಾ ಸರ್. ನೀವು ಸ್ಟೇಟ್ ವೈಸ್ ನೋಡಿ, ಯಾಕಂದ್ರೆ ಎಕ್ಸ್ಪೋರ್ಟ್ ಕಾಂಟ್ರಿಬ್ಯೂಷನ್ ಬಂದಾಗ ಇಂಡಸ್ಟ್ರಿಯಲ್ ಎಕ್ಸ್ಪೋರ್ಟ್ ಸ್ಪೆಷಲಿ ಅಂಡ್ ಕರ್ನಾಟಕ ಸ್ಪೆಸಿಫಿಕಲಿ ಬಂದಾಗ ಸರ್ವಿಸ್ ಸೆಕ್ಟರ್, ಬಿಕಾಸ್ ಮೆನಿ ಆಫ್ ದ ಸರ್ವಿಸ್ ಸೆಕ್ಟರ್ ಇನ್ ಲೆಟ್ಸ್ ಸೇ ಬ್ಯಾಂಗ್ಳೂರೇ ತಗೊಂಡ್ರೆ many of the IT sectors here, they work for US. So basically, since US is also, part of this entire story. So ಏನಾಗಿದೆ ಅಂತಂದ್ರೆ ಸರ್, ಎಕ್ಸ್ಪೋರ್ಟ್ ಗೆ ತುಂಬಾ ಹೊಡ್ತಾ ಬೀಳ್ತಾ ಇದೆ. ಇನ್ಫ್ಯಾಕ್ಟ್ ಏನಂತಂದ್ರೆ ಇವಾಗ ಸ್ಟೇಟ್ ವೈಸ್ ನೋಡ್ರೆ, ಇವಾಗ ಕರ್ನಾಟಕನೇ ತಗೊಂಡ್ರೆ 8 to 15% ಆಫ್ ದ ಎಕ್ಸ್ಪೋರ್ಟ್ ನಾವೇನ್ ಮಾಡ್ತೀವಲ್ಲ ಅದು ಗಲ್ಫ್ ಕಂಟ್ರೀಸಿಗೆ ಹೋಗುತ್ತೆ ಸರ್. ಸ್ಪೆಷಲಿ ಕಾಫಿ ಆಗಿರ್ಬೋದು, ಮೆರಿನ್ ಪ್ರಾಡಕ್ಟ್ಸ್ ಲೈಕ್ ಈ ಮೀನು, ಸಿಗಡಿ, ಆ ತರ. ಸ್ಪೆಷಲಿ ಮ್ಯಾಂಗ್ಳೂರ್ ಬಂದ್ರಿಂದ ಏನೇನು ಹೋಗತ್ತಲ್ಲ, ಎಕ್ಸ್ಪೋರ್ಟ್ ಆಗತ್ತಲ್ಲ, ಅದಾಗಿರ್ಬೋದು. ಕೃಷಿ ಉತ್ಪನ್ನಗಳಾಗಿರ್ಬೋದು ಸರ್, ಮೆನ್ಷನ್ ಮೆಣಸಿನಕಾಯಿ, ಪ್ರತಿಯೊಂದು ಡಿಪೆಂಡೆನ್ಸಿ ಇದೆ. ಪ್ರತಿಯೊಂದು ಹೌದು ಸರ್. ಸೊ ಎಕ್ಸ್ಪೋರ್ಟ್ ಗೆ ತುಂಬಾ ಹೊಡ್ತಾ ಬೀಳ್ತಾ ಇದೆ. ಸೊ ಒಂದು ಕ್ವಿಕ್ ಎಸ್ಟಿಮೇಟ್ ಪ್ರಕಾರ ಬರೀ ಕರ್ನಾಟಕನೇ 10,000 ಕೋಟಿಯಿಂದ 20,000 ಕೋಟಿ ತನಕ ಲಾಸ್ ಮಾಡ್ಕೋಬಹುದು ಅಂತ ಒಂದ್ ಎಸ್ಟಿಮೇಟ್ ತೋರ್ಸುತ್ತೆ. ಸೊ ಇನ್ ದಾಟ್ ವೇ ನಾವು ಬೇರೆ ಸ್ಟೇಟ್ಸ್ ಗಳನ್ನು ಕನ್ಸಿಡರ್ ಮಾಡಿದಾಗ ಇದು ಲಾಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಹ್ಯೂಜ್ ಆಕ್ಚುಲಿ. ಸೊ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಇದು ಆರ್ಥಿಕತೆಯ ಬೆಳವಣಿಗೆ. ಸ್ವಲ್ಪ ಸ್ಲೋ ಡೌನ್ ಆಗ್ಬೋದು. ಯಾಕಂದ್ರೆ ಎಕ್ಸ್ಪೋರ್ಟ್, ನೀವು ಇವಾಗಷ್ಟೇ ಸಪ್ಲೈ ಚೈನ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಹೇಗೆ ಸಪ್ಲೈ ಚೈನ್ ಇಂಪ್ಯಾಕ್ಟ್ ಆಗತ್ತೆ ಅಂತ. So export is also part of, very important part of that. So ಹಾಗಾಗಿ ಆರ್ಥಿಕತೆ ಸ್ಲೋಲಿ ಕುಸಿಬಹುದು ಅಂತ ಅನಿಸ್ತಿದೆ. ಬಿಕಾಸ್ ಇವಾಗ್ಲೇ ನಾವು ಜನಸಾಮಾನ್ಯರಿಗೆ ವಾರ್ ಅಂತ ಅಂದ್ಮೇಲೆ ಲೈಕ್ ಅಂದಾಗ 2 ಇಂಪಾರ್ಟೆಂಟ್ ಇಫೆಕ್ಟ್ ಕಣ್ಣಿಗೆ ಕಾಣುವಂತದ್ದು. ಒಂದು, ಪೆಟ್ರೋಲ್ ಪ್ರೈಸಸ್ ಇನ್ಕ್ರೀಸ್ ಆಗಿರುವಂತದ್ದು. 2ನೇದು ಗ್ಯಾಸ್ ಸಿಲಿಂಡರ್. ಬಟ್ ಅದ್ರ ಹೊರತುಪಡಿಸಿ ನೀವು ಸ್ವಲ್ಪ ಮ್ಯಾಕ್ರೋ ಲೆವೆಲ್ ಅಲ್ಲಿ ನೋಡಿದ್ರೆ ತುಂಬಾ ಇಫೆಕ್ಟ್ ಆಗಿದೆ. ಕಾಫಿ ಎಕ್ಸ್ಪೋರ್ಟ್ ಮಾಡ್ತಾರೆ. ದಿನ ತೋರಿಸ್ತಾ ಇದ್ವಲ್ಲ ಒಂಥರ ಗ್ಯಾಸ್ ಟ್ರಬಲ್ ಅಂತ. ಬರೀ ಅಷ್ಟೇ ಅಲ್ಲ, ಗ್ಯಾಸ್ ಟ್ರಬಲ್ ಜೊತೆಗೆ ಎಲ್ಲದೂ ಟ್ರಬಲ್ ಆಗೋಗಿದೆ ಈಗ. ಹೌದು. ಸೊ ಫಾರ್ ಎಕ್ಸಾಂಪಲ್ ಕೊಡಗು ಸರ್, ಕೊಡಗು ಎಷ್ಟೊಂದು ಕಾಫಿ ಎಕ್ಸ್ಪೋರ್ಟ್ ಮಾಡುತ್ತೆ ಗಲ್ಫ್ ಕಂಟ್ರೀಸ್ಗೆ. ಮ್ಯಾಂಗ್ಳೂರ್ ಎಷ್ಟೊಂದು ಮೆರಿನ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡುತ್ತೆ. ಸೊ ಕೂಡ ಸರ್ ಇಟ್ ವಿಲ್ ಬಿ ಅಫೆಕ್ಟಿಂಗ್ ದ ಗ್ರೋತ್. ಎಸ್ಪೆಷಲಿ ಬ್ಯಾಂಗ್ಳೂರ್ ಅಂತ ಮೆಟ್ರೋಪಾಲಿಟನ್ ಸಿಟೀಸ್ ತಗೊಂಡಾಗ ದಟ್ ಲಾಸ್ ವುಡ್ ಬಿ ಮೋರ್ ಅಂತ ಅನ್ಸುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಇನ್ಫ್ಲೇಷನ್ ಬಗ್ಗೆ, ಹಣದುಬ್ಬರದ ಬಗ್ಗೆ ಸರ್ ಮಾತಾಡಿದ್ರು. ಸೊ 2 ಎಕ್ಸ್ಪೋರ್ಟ್ ಒಂದ್ ಕಡೆ ಆದ್ರೆ ಇಂಪೋರ್ಟ್ ಇನ್ನೊಂದ್ ಕಡೆ. ಸರ್ ಹೇಳ್ದಂಗೆ ನಾವು ಇಂಧನ ತೈಲ ಮತ್ತೆ LPG ಕಂಪ್ಲೀಟ್ಲಿ ಡಿಪೆಂಡೆನ್ಸಿ ಆನ್ ಇದು. ಸೊ ಹಾಗಾಗಿ ಸರ್ ಬೆಳವಣಿಗೆಯ ದರ ನಾವೇನು ಇದು ಎಸ್ಟಿಮೇಟ್ ಮಾಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಅಟ್ಲೀಸ್ಟ್ ಈ ಕ್ವಾರ್ಟರ್ ಅಲ್ಲಿ
ಕಮ್ಮಿ ಆಗತ್ತೆ ಅಂತ ರುದ್ರಮೂರ್ತಿ ಸರ್, ಈಗ ನೋಡ್ತಾ ಇದೀವಲ್ಲ ಯುದ್ಧ ಎಲ್ಲದಕ್ಕೂ ಎಲ್ಲಾ ಕ್ಷೇತ್ರಗಳಿಗೂ ಹೊಡೆತ ಕೊಡ್ತಿದೆ, ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ಗ್ಲೋಬಲ್ ರಿಸೆಷನ್ಗೆ ನೆಕ್ಸ್ಟ್ ಇರುವಂತದ್ದು ಅದೇ ಈಗ ವೇದಿಕೆ, ಗ್ಲೋಬಲ್ ರಿಸೆಷನ್ ಅನ್ನುವಂಥದ್ದು. ನೋಡಿ ಏನಾಗುತ್ತೆ ಇಲ್ಲಿ ಮುಖ್ಯವಾಗಿ ಅಂದ್ರೆ, ಭಾರತ ದೇಶ ಇಡೀ ವರ್ಲ್ಡ್ ಅಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇದ್ರೂ ಕೂಡ ಬೇರೆ ದೇಶಗಳನ್ನ ತಾವು ತಗೊಂಡ್ರೆ ಅದು ಅಮೆರಿಕ ಆಗಿರ್ಬೋದು, ಜೊತೆಗೆ ಎಸ್ಪೆಷಲಿ ಇರಾನ್, ಇಸ್ರೇಲ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಚೈನಾ ಆಗಿರ್ಬೋದು, ಇವ್ರದ್ದು ಎಲ್ಲಾ ಗ್ರೋತ್ ರೇಟ್ ನೋಡಿದ್ರೆ 5% ಅಥವಾ ಬಿಲೋ 5% ಇದೆ. ಹಾಗೂ ಅನೇಕ ಜನ ಈ ಎಸ್ಪೆಷಲಿ ನಾನು ಇವನ್ US ಗ್ರೋತ್ ರೇಟ್ ಅನ್ನ ನೋಡಿದ್ರು ಕೂಡ 2.5-3% ಅಮೆರಿಕ ದೇಶದ ಗ್ರೋತ್ ರೇಟ್ ಇದೆ. ಮತ್ತೆ ಆಲ್ರೆಡಿ ಅಮೆರಿಕ ದೇಶ ಫಿನಾನ್ಷಿಯಲ್ ಕ್ರೈಸಿಸ್ ಅಲ್ಲಿದೆ. ಅವರ ಸಾಲ ಏನಿದೆ, ಡೆಟ್ಟಿನ ಹೊರೆ ಏನಿದೆ, ಅದು ಖಂಡಿತವಾಗ್ಲೂ ತುಂಬಾ ಜಾಸ್ತಿ ಇರೋದ್ರಿಂದ ಈ ಯುದ್ಧದಿಂದ ವಾರ್ ಎಕ್ಸ್ಪೆಂಡಿಚರ್ಸ್ ಗಳು ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ ಅಮೆರಿಕಾಗೆ. ಹಾಗೂ ಡಿಫೆನ್ಸ್ಗೂ ಕೂಡ ಅವ್ರು ಸ್ಪೆಂಡ್ ಮಾಡೋದು ಜಾಸ್ತಿ ಆಗುತ್ತೆ. ಇದೇ ರೀತಿ ಇರಾನ್ ಮತ್ತೆ ಇಸ್ರೇಲ್ಗೂ ಕೂಡ ಅನೇಕ ನಷ್ಟಗಳನ್ನ ಈ ವಾರ್ ಎಕ್ಸ್ಪೆಂಡಿಚರ್ ಮುಖಾಂತರನೂ ಆಗೋದ್ರಿಂದ ಖಂಡಿತವಾಗ್ಲೂ ಗ್ಲೋಬಲ್ ಎಕಾನಮಿನೇ ಕೂಡ, ಬರೀ ಭಾರತ ದೇಶ ಅಲ್ಲ, ಇಡೀ ವಿಶ್ವವೇ ಖಂಡಿತವಾಗ್ಲೂ ಅವರ ಗ್ರೋತ್ ರೇಟ್ ಗಳಲ್ಲಿ ಕುಸಿತವನ್ನ ನಾವು ನೋಡ್ತೀವಿ. ಆಮೇಲೆ ಮುಖ್ಯವಾಗಿ ಇನ್ನೊಂದು ನಾವೇನ್ ನೋಡ್ಬೇಕು ಅಂದ್ರೆ, ಹತ್ತತ್ರ 1 ಕೋಟಿ ಇಂಡಿಯನ್ಸ್ ಇವತ್ತು ಖಂಡಿತವಾಗ್ಲೂ ಈ ಮಿಡ್ಲ್ ಈಸ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೂ ಇವ್ರುಗಳ ವಾಪಸ್ ಏನಾನ ಭಾರತ ದೇಶಕ್ಕೆ ಎಷ್ಟೇ ಪರ್ಸೆಂಟೇಜ್ ವಾಪಸ್ ಬಂದ್ರು ಅವ್ರಿಗೆ ನೀವು ತಿರ್ಗಾ ಜಾಬ್ ಆಪರ್ಚುನಿಟೀಸ್ ಗಳನ್ನ ಇಂಡಿಯಾಲಿ ಕೊಡ್ಬೇಕಾಗತ್ತೆ. ಹಾಗೂ ಎರಡನೇ ಮುಖ್ಯವಾಗಿ ಇದರಲ್ಲಿ ಇನ್ನೊಂದೇನು ಅಂದ್ರೆ ರೆಮಿಟೆನ್ಸಸ್. ಅಂದ್ರೆ ಅಲ್ಲಿ ಏನು ಈ ಗಲ್ಫ್ ರಾಷ್ಟ್ರಗಳಲ್ಲಿ ದುಡಿತಿರುವಂತಹ ಭಾರತೀಯರೇನಿದ್ದಾರೆ, ಅವರು ದುಡ್ದಂತಹ ದುಡ್ಡನ್ನ ವಾಪಸ್ ಇಂಡಿಯಾಗೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ರೆಮಿಟ್ ಮಾಡ್ತಾರೆ ಅಥವಾ ದುಡ್ಡನ್ನ ಕಳಿಸ್ಕೊಡ್ತಾರೆ. ಆ ಅಮೌಂಟ್ ಎಷ್ಟಿದೆ ಅಂತ ತಾವು ನೋಡೋದಾದ್ರೆ ಅದು ಹತ್ತಿರ $50 ಬಿಲಿಯನ್ ವರ್ಷಕ್ಕೆ. ಈ ಗಲ್ಫ್ ರಾಷ್ಟ್ರಗಳಲ್ಲಿ ದುಡಿತಿರೋರು $50 ಬಿಲಿಯನ್ ವರ್ಷಕ್ಕೆ ಭಾರತ ದೇಶಕ್ಕೆ ಕಳಿಸ್ಕೊಡ್ತಾರೆ ಫಂಡ್ ಅನ್ನ, ಅವರ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಬೇರೆಯವ್ರಿಗಾಗಿರ್ಬೋದು. ಇವಾಗ ಅವ್ರಿಗೆ ಅಲ್ಲಿ ಕೆಲಸ ಕ್ವಶನ್ ಮಾರ್ಕ್ ಅಲ್ಲಿ ಇದೆ. ಅವರು ದುಡಿತಿರುವಂತಹ ದುಡ್ಡಿಗೆ ಖಂಡಿತವಾಗ್ಲೂ ಕತ್ತರಿ ಬಿದ್ದಾಗ ಅವರು ಭಾರತಕ್ಕೆ ಏನ್ ರೆಮಿಟ್ ಮಾಡ್ತಾರಲ್ವಾ ದುಡ್ಡು, ಅದಕ್ಕೂ ಕೂಡ ಖಂಡಿತವಾಗ್ಲೂ ಕತ್ತರಿ ಬೀಳುತ್ತೆ. ಇದ್ರ ಜೊತೆ ಮುಖ್ಯವಾಗಿ ನಾವೇನ್ ನೋಡ್ಬೇಕು ಅಂದ್ರೆ ಡಾಲರ್ ರೂಪಿ. ಇವಾಗ $1ಗೆ 92 ರೂಪಾಯಿ 50 ಪೈಸೆ ಇದೆ. ಇದು ಸಾರ್ವಕಾಲಿಕ ದಾಖಲೆಯ ಕುಸಿತ ರೂಪಾಯಿನ ಮೌಲ್ಯ ಡಾಲರ್ ಎದುರು. ಸೊ ಯಾವಾಗ ಡಾಲರ್ ಬೆಲೆಗಳಲ್ಲಿ ರೂಪಾಯಿನ ಎದುರು ಡಾಲರ್ ಚೇತರಿಕೆ ಅಥವಾ ರೂಪಾಯಿನ ಮೌಲ್ಯ ಕುಸಿತವನ್ನ ನಾವು ನೋಡ್ತೀವಿ, ಅದು ಕೂಡ ಖಂಡಿತವಾಗ್ಲೂ ಈ ಎಲ್ಲಾ ರೆಮಿಟೆನ್ಸಸ್ ಆಗಿರ್ಬೋದು, ಕಚ್ಚಾ ತೈಲದ ಬೆಲೆಗಳು ಹಾಗೂ ಪ್ರೈವೇಟ್ ಏಜೆನ್ಸಿಗಳು, ತಾವು ಶೆಲ್ ಪೆಟ್ರೋಲ್ ಬಂಕ್ ಇವತ್ತೇನ ನಾವು ಹೋದ್ರೆ ಆಲ್ರೆಡಿ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ $2 ಏರಿಕೆಯನ್ನು ಆಲ್ರೆಡಿ ಮಾಡಿದ್ದಾರೆ. ಆದ್ರೆ ಬೇರೆ OMCs ಅಂತ ನಾವೇನ್ ಕರಿತೀವಿ, ಇಂಡಿಯನ್ ಆಯಿಲ್ ಆಗಿರ್ಬೋದು, HPCL, BPCL ಆಗಿರ್ಬೋದು, ಇವ್ರೆಲ್ಲರೂ ಕೂಡ ಇನ್ನ ಯಾವುದೇ ಏರಿಕೆ ಮಾಡಿಲ್ಲ. ಆದ್ರೆ $60 ಪ್ರತಿ ಬ್ಯಾರೆಲ್ ಗಿದ್ದ ಕಚ್ಚಾ ತೈಲ ಇವಾಗ $98ರಿಂದ $100 ಪ್ರತಿ ಬ್ಯಾರೆಲ್ ಆಲ್ರೆಡಿ ಹೋಗಿರೋದ್ರಿಂದ ಈ ಇನ್ನ ಜಾಸ್ತಿ ದಿವಸ ನಡೆದಷ್ಟು ಕೂಡ ಬರುವ ದಿವಸಗಳಲ್ಲಿ ತಿರ್ಗಾ ಗೌರ್ಮೆಂಟ್ ಎಷ್ಟೇ ಸಬ್ಸಿಡಿಗಳನ್ನ ಆಲ್ರೆಡಿ ಅವ್ರು ಫರ್ಟಿಲೈಸರ್ ಮೇಲೆ ಏನ್ ಸಬ್ಸಿಡಿ ಕೊಡ್ತಿದ್ದಾರೆ ಅದೆಲ್ಲ ಕಂಪ್ಲೀಟ್ ಆಗಿ ಇನ್ನ ಜಾಸ್ತಿ ಮಾಡಬೇಕಾಗುವಂತ ಪರಿಸ್ಥಿತಿನೂ ಬರುತ್ತೆ. ಫ್ಯೂಯಲ್ಗೆ ಯಾವುದೇ ರೀತಿಯಾದ ಸಬ್ಸಿಡಿ ಇವಾಗಿಲ್ಲ. ಆದ್ರೆ ಮಾರ್ಕೆಟ್ ಡಿಟರ್ಮೈನ್ಡ್ ರೇಟ್ಸ್ ಗಳು ಇರೋದ್ರಿಂದ ಮತ್ತೆ ಈ ಎಕ್ಸೈಸ್ ಡ್ಯೂಟಿಗಳನ್ನ ಬದಲಾವಣೆ ಮಾಡುವ ಮುಖಾಂತರ ಕಚ್ಚಾ ತೈಲದ ಬೆಲೆಗಳಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆ ಆದ್ರೂ ಕೂಡ ನಮಗೆ ಏರಿಕೆ ಆಗಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಎಷ್ಟು ದಿವಸ ಅಂತ ನೋಡುತ್ತೆ. ಅವರು ಕೂಡ ಈ ಡಾಲರ್ ಹಾಗೂ ರೂಪಾಯಿನ ಸ್ಟೆಬಿಲೈಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಇದನ್ನ ನಾರ್ಮಲೈಸ್ ಮಾಡೋದು. ಬಿಕಾಸ್ ಇದು ಡಾಲರ್ ಜಾಸ್ತಿ ಆಗ್ತಾ ಆಗ್ತಾ ಅನಿವಾರ್ಯವಾಗಿ ಅದನ್ನ ಜನಸಾಮಾನ್ಯರ ಮೇಲೆ ಹಾಕ್ಬೇಕಾಗಿರುವಂತದನ್ನ ನೋಡ್ತಾನೆ ಇದೀವಿ. ಯಾಕೆಂದ್ರೆ ಯಾವ ಸರ್ಕಾರನೂ ತನ್ನ ಮೈ ಮೇಲೆ ಹೇಳ್ಕೊಂಡ್ಬಿಟ್ಟು ಯಾರು ಉದ್ಧಾರ ಮಾಡ್ಲಿಕ್ಕಂತೂ ಹೋಗೋದಿಲ್ಲ. ಬಟ್ ಇಲ್ಲಿ ಆಲ್ಟರ್ನೇಟಿವ್ ವೇಸ್ ಅನ್ನುವಂಥದ್ದು ನೋಡ್ತಾ ಇದೀವಿ ಅಂತ ಹೇಳ್ತಾರೆ ಅವರು. ಯಾಕೆಂದ್ರೆ ರಷ್ಯಾದಿಂದ ತರಿಸ್ಕೊಳ್ತಾ ಇದೀವಿ, ಅಮೇರಿಕಾ, ಅಲ್ಜೇರಿಯಾ, ಈ ರೀತಿಯ ಆಲ್ಟರ್ನೇಟಿವ್ ವೇಸ್ ಅನ್ನ ಹುಡುಕ್ತಾ ಇದೀವಿ ಅಂತ ಹೇಳಿದ್ರು ಕೂಡ ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು ಕೂಡ ಅಷ್ಟೇ ರೇಟ್ ಆಗ್ತಾ ಇದೆ. ಅದು ಇನ್ನಷ್ಟು ಅಂದ್ರೆ ನಮಗೂ ಕೂಡ ಹೊಡೆತ ಕೊಡ್ತಾ ಇರುವಂಥದ್ದು ಆರ್ಥಿಕವಾಗಿ. ಯಾಕೆಂದ್ರೆ ದೂರ ಬೇರೆ, ಅಲ್ಲಿಂದ ಇಲ್ಲಿಗೆ ಬರೋದು ಕೂಡ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಖಂಡಿತ ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಕಚ್ಚಾ ತೈಲಕ್ಕೆ ಆಲ್ಟರ್ನೇಟಿವ್ ಆಗಿ ಖಂಡಿತ ಬೇರೆ ಫ್ಯೂಯಲ್ಸ್ ಗಳನ್ನ ನಾವು ನೋಡೋದಾಗಿರ್ಬೋದು, ಅಥವಾ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ತೀವಿ ಕಚ್ಚಾ ತೈಲ ಆಗಿರ್ಬೋದು, LPG ಆಗಿರ್ಬೋದು ಅಂದ್ರೂ ಕೂಡ ಏನಾಗ್ತಾ ಇದೆ ಅಂದ್ರೆ, ಬೇರೆ ಕಂಟ್ರಿಯಿಂದ ಬಂದರೂ ಕೂಡ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಮುಖಾಂತರನೇ ಬರಬೇಕಾಗತ್ತೆ. ಸೊ ಅಲ್ಲಿ ನಡೀತಿರುವಂತಹ ಬಿಕ್ಕಟ್ಟು ಇವಾಗ ಲೇಟೆಸ್ಟ್ ಆಗಿ ಅಮೆರಿಕ ದೇಶ ಆ ಸ್ಟ್ರೈಟ್ ಆಫ್ ಹಾರ್ಮುಜ್ ಹತ್ರನೇ ಅಟ್ಯಾಕ್ ಅನ್ನ ಮಾಡ್ತಿರೋದ್ರಿಂದನೂ ಕೂಡ ಇರಾನ್ ಖಂಡಿತ ಕ್ಷಿಪಣಿಗಳನ್ನ ನಮಗೆ
ಕಳಿಸ್ಕೊಡ್ತೀವಿ, ಭಾರತ ದೇಶ ನಮ್ಮ ಫ್ರೆಂಡು, ನಾವಲ್ಲಿ ಖಂಡಿತ ಅವ್ರಿಗೆ ಯಾವುದೇ ರೀತಿಯಾದ ಬ್ಲಾಕೇಜ್ ಅನ್ನ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಮಾಡೋದಿಲ್ಲ ಅಂತ ಇರಾನ್ ಹೇಳಿದ್ರು ಕೂಡ, ಅಲ್ಲಿ ಬಾಂಬಿಂಗ್ ನಡೆದಷ್ಟು ಕೂಡ ಅಲ್ಲಿರುವಂತಹ ದಾಸ್ತಾನುಗಳಿಗೆ ಮತ್ತೆ ಅಲ್ಲಿಂದ ಬರುವಂತಹ ದಾಸ್ತಾನುಗಳಿಗೂ ಕೂಡ ಖಂಡಿತವಾಗ್ಲೂ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಇನ್ಶೂರೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಬೇರೆ ದೇಶಗಳಿಂದ ನೀವು ಇಂಪೋರ್ಟ್ ಮಾಡ್ತೀರಾ ರಷ್ಯಾದಿಂದ ಅಂದ್ರೂ ಕೂಡ ಕಚ್ಚಾ ತೈಲದ ಬೆಲೆಗಳ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಲ್ರೆಡಿ ಏರಿಕೆ ಆಗಿರೋದ್ರಿಂದ $60 ಎಲ್ಲಿದೆ, $100 ಪ್ರತಿ ಬ್ಯಾರೆಲ್ ಎಲ್ಲಿದೆ ಅಂದ್ರೆ ಹತ್ತತ್ರ 60-70% ಏರಿಕೆ ಕಚ್ಚಾ ತೈಲದಲ್ಲಿ ಕೇವಲ ಒಂದೇ ಒಂದು ತಿಂಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಕಚ್ಚಾ ತೈಲ ಆಲ್ರೆಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಏರಿಕೆ ಆಗಿರೋದ್ರಿಂದ ನೀವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿದ್ರೂ ಕೂಡ ಪ್ರತಿ $1 ಕಚ್ಚಾ ತೈಲದ ಬೆಲೆಗಳಲ್ಲಿ ಏರಿಕೆ ಆದ್ರೆ ನಮಗೆ ಹತ್ತತ್ರ $2 ಬಿಲಿಯನ್ ಇಂಪೋರ್ಟ್ ಬಿಲ್ ಅಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕೂಡ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಯಾವಾಗ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುತ್ತೋ ಫಿಸಿಕಲ್ ಡೆಫಿಸಿಟ್ ಕೂಡ ಖಂಡಿತವಾಗ್ಲೂ ಅಲಾರ್ಮಿಂಗ್ ಆಗುತ್ತೆ, ಅಥವಾ ಅದು ಕೈ ಮೀರೋಯ್ತು ಅಂದ್ರೆ, ಹಾಗೂ ಈಗ ಆಲ್ರೆಡಿ ರೂಪಾಯಿನ ಮೌಲ್ಯ ಡಾಲರ್ ಎದುರು ಭಾರಿ ಕುಸಿತವನ್ನ ಕಾಣ್ತಿರೋದ್ರಿಂದ ಖಂಡಿತವಾಗ್ಲೂ 7-7.5% ಗ್ರೋತ್ ಆಗುತ್ತೆ ಅಂತ ಏನ್ ಭಾರತ ದೇಶ ಇತ್ತು, ಅದು ಮಿನಿಮಮ್ 1% ಇಳಿಕೆಯನ್ನ ನಾವು ನೋಡ್ತೀವಿ. ಅಂದ್ರೆ 7-7.5% ಇದ್ದಂತಹ ಗ್ರೋತ್ ರೇಟ್ ಇವಾಗ 6-6.5% ಬರುವ ಸಾಧ್ಯತೆಗಳು ಖಂಡಿತವಾಗ್ಲೂ ಜಾಸ್ತಿ ಇದೆ. ಹಾಗೂ ರೂಪಾಯಿನ ಮೌಲ್ಯ ಕುಸಿದಷ್ಟು ಕೂಡ ಖಂಡಿತವಾಗ್ಲೂ ಅದು ಶೇರ್ ಮಾರ್ಕೆಟ್ ಆಗಿರ್ಬೋದು. ಅದು ಬಿಟ್ಬಿಡಿ, ನೀವು ಸ್ಪೆಸಿಫಿಕ್ ಆಗಿ ನೋಡ್ಬೇಕು ಅಂದ್ರೆ ಫರ್ಟಿಲೈಸರ್ 63% ಭಾಗ ಫರ್ಟಿಲೈಸರ್ ಅನ್ನ ನಾವು ಇಂಪೋರ್ಟ್ ಮಾಡೋದು ಎಲ್ಲಿಂದ ಅಂದ್ರೆ ಈ ಮಿಡ್ಲ್ ಈಸ್ಟ್ ರಾಷ್ಟ್ರಗಳಿಂದ. ಅದೇ ರೀತಿ ಪಾಲಿಮರ್ ಆಗಿರ್ಬೋದು, ಅದೇ ರೀತಿ ಹೈಡ್ರೋಕಾರ್ಬನ್ ಆಗಿರ್ಬೋದು, ಈ ತರ ಬೇರೆ ಬೇರೆ ವಸ್ತುಗಳಲ್ಲೂ ಕೂಡ ಅಲ್ಲಿಂದ ಇಂಪೋರ್ಟ್ ನಾವು ಜಾಸ್ತಿ ಅವಲಂಬಿತರಾಗಿರೋದ್ರಿಂದ ಮತ್ತೆ ನಮ್ಮ ಎಕ್ಸ್ಪೋರ್ಟ್ಗಳು ಏನು ಆ ದೇಶಕ್ಕೆ ನಡೆಯುತ್ತಲ್ಲ ಅದು ಕೂಡ ಹಾಲ್ಟ್ ಆಗಿದೆ. ಹಾಗೂ ಎಷ್ಟೊಂದು ಫ್ಲೈಟ್ಸ್ ಗಳೆಲ್ಲ ಇವಾಗ ಆಲ್ರೆಡಿ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗ್ತಾ ಇದೆ. ಏವಿಯೇಷನ್ ಸೆಕ್ಟರ್ ಮೇಲೂ ಇದು ಭಾರಿ ಹೊಡೆತವನ್ನ ಕೊಡುತ್ತೆ. ಸೊ ಈ ಯುದ್ಧದಿಂದ ಖಂಡಿತವಾಗ್ಲೂ ಕೂಡ ನಮ್ಮ ಪ್ರಗತಿ ಹತ್ತತ್ರ 1% ಇಳಿಕೆಯನ್ನ ಮತ್ತೆ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಲ್ಲಿ ಏರಿಕೆಯನ್ನ ಹತ್ತತ್ರ 4% ಇರೋದು 6%ಗೆ ಏರಿಕೆಯನ್ನ ಕಾಣುವ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ ರಾಜೇಶ್ವರಿ ಮೇಡಮ್, ಇಲ್ಲಿ ಕಾಮನ್ ಪೀಪಲ್ ಮೇಲೂ ಕೂಡ ಇನ್ಫ್ಲೇಷನ್ ಅನ್ನುವಂಥದ್ದು ದೊಡ್ಡ ಹೊಡೆತ, ಅದು ಹ್ಯಾಂಡಲ್ ಮಾಡುವಂಥದ್ದೇ ಕಷ್ಟ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದಾಗ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಸ್ಟ್ರಾಟಜಿ ಅಂದ್ರೆ ಹೇಗಿರ್ಬೇಕು, ಏನಿರ್ಬೇಕು ಅಂತ ಅನ್ಸುತ್ತೆ? ಇವಾಗಷ್ಟೇ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಎಲ್ಲ ಅವ್ರವ್ರ ಬಜೆಟ್ ಮಂಡನೆ ಮಾಡಿದ್ರು. ಈಗ ನೀವು ಸ್ವಲ್ಪ ನೆನ್ಪು ಮಾಡ್ಕೊಂಡ್ರೆ ಸೆಂಟ್ರಲ್ ಗವರ್ಮೆಂಟ್ ಬಜೆಟ್ ಅಲ್ಲಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಇದು ಫ್ಯಾಕ್ಟರ್ ಏನಂತಂದ್ರೆ ಹಣಕಾಸಿನ ಶಿಸ್ತು ಕಾಯ್ದುಕೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವಿ ವಿಲ್ ಬಿ ಮೇಂಟೈನಿಂಗ್ ಅಂತ. ಇವಾಗ ಪ್ರಾಬ್ಲಮ್ ಏನಂತಂದ್ರೆ ಮೇಜರ್ ಪ್ರಾಬ್ಲಮ್. ಸೊ 7% ಏನ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ ಸರ್ ಎಕನಾಮಿಕ್ ಗ್ರೋತ್, so that depends on all these ಹಣಕಾಸಿನ ಶಿಸ್ತು ಅದ್ರ ಮೇಲೆ ಅವಲಂಬಿತವಾಗಿದೆ. ನಾವ್ ಯಾವ ರೇಟ್ ಅಲ್ಲಿ ಗ್ರೋತ್ ಆಗ್ತೀವಿ ಅಂತ. ನಾವು 7% ಎಕ್ಸ್ಪೆಕ್ಟ್ ಮಾಡಿದ್ವಿ, ಇವಾಗ 7% ಗಿಂತ ಸರ್ ಹೇಳಿದಾಗೆ ಸ್ವಲ್ಪ ಕಡಿಮೆ ಆದ್ರೆ ನಾವು ಹಣಕಾಸಿನ ಶಿಸ್ತನ್ನ ಕಾಯ್ದುಕೊಳ್ಬಹುದಾ ಅನ್ನೋದೇ ಒಂದ್ ದೊಡ್ಡ ಪ್ರಶ್ನೆ ಆಗತ್ತೆ. ನಂಬರ್ 1. ನಂಬರ್ 2, ನಮ್ದು ಎಷ್ಟೊಂದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಇದೆ, ಗ್ಯಾರಂಟಿ ಸ್ಕೀಮ್ಸ್ ಇದೆ, ವೆಲ್ಫೇರ್ ಸ್ಕೀಮ್ಸ್ ಇದೆ. ಇವಾಗ ಎಕ್ಸ್ಪೋರ್ಟ್ ಇಂಟರಪ್ಟ್ ಆಗಿದೆ. ಸೊ ಇನ್ಫ್ಲೇಷನ್ ಇದೆ, ಡಾಲರ್ ಇದು ರುಪಿ ವ್ಯಾಲ್ಯೂ ಕುಸಿದಿದೆ. ಸೊ ಇವೆಲ್ಲ ಏನಾಗುತ್ತಂತಂದ್ರೆ ಆಲ್ರೆಡಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಬಗ್ಗೆ ನಾವ್ ಎಷ್ಟೊಂದು ಮಾತಾಡ್ತಾ ಇದ್ವಿ ಈ ಫಿನಾನ್ಷಿಯಲ್ ಇಯರ್ ಬಿಗಿನಿಂಗ್ ಅಲ್ಲಿ. ಸೊ ನಮ್ದೇನ್ ಅಂದ್ರೆ ನಾವು ಬಜೆಟ್ ಮಂಡನೆ ಮಾಡುವಾಗ ನಾವೇನ್ ಅನ್ಕೊಂಡ್ವಿ ಅಂದ್ರೆ ಓಕೆ ಇವಾಗ ಸ್ವಲ್ಪ ಸ್ಟೆಬಿಲೈಸ್ ಇದೀವಿ, ನಾವು ಫ್ಯೂಚರ್ ಅಂದ್ರೆ ಒಳ್ಳೆ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಳ್ಳೆ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ಬೋದು, ವೆಲ್ಫೇರ್ ಸ್ಕೀಮ್ಸ್ ಬ್ಯಾಲೆನ್ಸ್ ಮಾಡ್ಬೋದು, ಎಲ್ಲಾನು ಸರಿದೂಗಿಸ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ವಿ. ಬಿಕಾಸ್ ಆ ಟೈಮ್ ಅಲ್ಲಿ ನೋ ಒನ್ ಎಕ್ಸ್ಪೆಕ್ಟೆಡ್ ದಟ್ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಸೊ ಇದು ಬರೀ ಇದ್ರ ಮೇಲಂದ್ರೆ ನಾವು ಬಜೆಟ್ ಅಲ್ಲಿ ಏನೇನ್ ನಾವು ಮಂಡನೆ ಮಾಡಿದ್ವಿ, ಬಜೆಟ್ ಅಲ್ಲಿ ಏನೇನ್ ಅಲೋಕೇಟ್ ಮಾಡಿದ್ವಿ, ಐ ಥಿಂಕ್ ಅದ್ರ ಮೇಲೆ ಕೂಡ ಪರಿಣಾಮ ಬೀರತ್ತೆ ಅಂತ ಅನ್ಕೊಂತೀವಿ. ಸೊ ಇವಾಗ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಎಕ್ಸ್ಪೋರ್ಟ್ಸ್ ಎಲ್ಲ ನಿಂತಿದೆ. ಸೊ ಇಂಡಸ್ಟ್ರೀಸ್ ಸ್ಲೋಲಿ ಗ್ರೋಯಿಂಗ್. ಸೊ ಹಾಗಾಗಿ ಏನಾಗತ್ತಂದ್ರೆ ಎಕಾನಮಿ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ ಅಂತ ಅನ್ಸುತ್ತೆ. ಓಕೆ ರುದ್ರಮೂರ್ತಿ ಸರ್, ಹೂಡಿಕೆ ತಜ್ಞರಾಗಿರುವಂತ ಟೈಮ್ನಲ್ಲಿ ಸಹಜವಾಗಿ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ಸಾಕಷ್ಟು ಜನ ಇನ್ವೆಸ್ಟ್ ಮಾಡುವಂತವ್ರಿಗೆ.
ಈ ವಾರ್ ಅನ್ನುವಂಥದ್ದೇ ಡೇಂಜರು, ಡಿಸ್ಟ್ರಾಕ್ಷನ್, ನೋ ಡೌಟ್. ಇಂಥ ಟೈಮಲ್ಲಿ ಯಾವುದಪ್ಪ ಸೇಫೆಸ್ಟ್ ಸೆಕ್ಟರ್ ಅನ್ನುವಂಥದ್ದನ್ನು ಹುಡುಕ್ತಾ ಇರ್ತಾರೆ. ನಿಮ್ಮ ಅಭಿಪ್ರಾಯ ಇದಕ್ಕೆ? ನೋಡಿ, ಮೊದಲನೇದಾಗಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಂದ್ರೆ ನಾವು ದೇಶವನ್ನ ಹೊರತು ಹೊರಗಡೆ ಎಕ್ಸ್ಪೋರ್ಟ್ಸ್ ಆಗಿರ್ಬೋದು, ಇಂಪೋರ್ಟ್ ಡಿಪೆಂಡೆಂಟ್ ಆಗಿರ್ಬೋದು, ಈ ತರ ಬಿಟ್ಟು ನಮ್ಮ ಒಳಗಡೆ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಲ್ಲಿ ಇರುವಂತಹ ಸೆಕ್ಟಾರ್ಸ್ ಗಳಾಗಿರ್ಬೋದು, ಹಾಗೂ ಮುಖ್ಯವಾಗಿ ಅದರಲ್ಲೂ ಕೂಡ ನೀವು ನೋಡೋದಾದ್ರೆ ಇವಾಗ ಎಸ್ಪೆಷಲಿ ನಾವು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮಬಲ್ ಗೂಡ್ಸ್ ಅಥವಾ FMCG ಸೆಕ್ಟಾರ್ ಅಂತ ಹೇಳ್ತೀವಿ, ಅಥವಾ ಫಾರ್ಮಾ ಇರ್ಬೋದು, ಈ ತರ ಸೆಲೆಕ್ಟಿವ್ ಆಗಿ ಖಂಡಿತವಾಗ್ಲೂ ಹೂಡಿಕೆ ಮಾಡ್ಬೇಕಾಗತ್ತೆ. ಸೊ ಅದರಲ್ಲೂ ಕೂಡ ಇವಾಗ ಎಸ್ಪೆಷಲಿ ಫಾರ್ಮಾ ಅಂತ ನಾನು ಮಾತಾಡ್ತಾ ಇವಾಗ ಹಿಂದೂಸ್ತಾನ್ ಯೂನಿಲಿವರ್ ಆಗಿರ್ಬೋದು, ಡಾಬರ್ ಆಗಿರ್ಬೋದು, ಮರಿಕೋ ಆಗಿರ್ಬೋದು, ಈ ತರ ಲೋಕಲ್ ಕನ್ಸಂಪ್ಷನ್ ಅನ್ನ ಡಿಪೆಂಡೆಂಟ್ ಆಗಿರುವಂತಹ FMCG ಸ್ಟಾಕ್ಸ್ ಗಳಾಗಿರ್ಬೋದು, ಅಲ್ಲಿ ಖಂಡಿತವಾಗ್ಲೂ ಹೂಡಿಕೆ ಯೋಚನೆ ಮಾಡಬಹುದು. ಮತ್ತೆ ಫಾರ್ಮಾ ಸೆಕ್ಟರ್ ಅಲ್ಲೂ ಕೂಡ ನಾನು ಇವಾಗ ತಾನೇ ಹೇಳ್ತಾ ಇದ್ದೆ, ಅದರಲ್ಲಿ ಇವಾಗ ನಿಮಗೆ ಸನ್ ಫಾರ್ಮಾ ಆಗಿರ್ಬೋದು, ಡಾಕ್ಟರ್ ರೆಡ್ಡಿ ಆಗಿರ್ಬೋದು, ಅರಬಿಂದೋ ಫಾರ್ಮಾ ಆಗಿರ್ಬೋದು, ಈ ತರ ಸೆಲೆಕ್ಟಿವ್ ಆಗಿ ಲಾಂಗ್ ಟರ್ಮ್ ಇರೋರು ಮಾತ್ರ, ಅಂದ್ರೆ ನಾನು ಅಟ್ಲೀಸ್ಟ್ 3 ರಿಂದ 5 ವರ್ಷಕ್ಕೆ ಇವತ್ತು ಹೂಡಿಕೆ ಮಾಡ್ತಾ ಇದ್ದೀನಿ, ನಾನು ಲಾಂಗ್ ಟರ್ಮ್ ಯೋಚನೆ ಮಾಡ್ತಿದ್ದೀನಿ ಅನ್ನೋರು ಮಾತ್ರ ಈ ಟೈಮಲ್ಲಿ ಹೂಡಿಕೆ ಮಾಡಬೇಕು. ತುಂಬಾ ಶಾರ್ಟ್ ಟರ್ಮ್ ಇರೋರು ಖಂಡಿತವಾಗ್ಲೂ ಈ ಸಮಯದಲ್ಲಿ ಸ್ಟಾಕ್ಸ್ ಗಳನ್ನ ಇನ್ವೆಸ್ಟ್ಮೆಂಟ್ ಶಾರ್ಟ್ ಟರ್ಮ್ ಗೆ ಮಾಡಿದ್ರೆ ಖಂಡಿತ ಇಂಥ ವಾರ್ ಸಮಯ ಯಾವಾಗ ವಾರ್ ಮುಗಿಯುತ್ತೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಪ್ರತಿ ದಿವಸ ಎಸ್ಕಲೇಷನ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಇರೋದ್ರಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರೋರು ಮಾತ್ರ ಈ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. IT ಸೆಕ್ಟರ್ ಅನ್ನ ಅವಾಯ್ಡ್ ಮಾಡಿ, ರಿಯಲ್ ಎಸ್ಟೇಟ್ ಅನ್ನ ಅವಾಯ್ಡ್ ಮಾಡಿ, ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳನ್ನ ಅವಾಯ್ಡ್ ಮಾಡಿ ಈ ಟೈಮ್ ಅಲ್ಲಿ. ಹಾಗೂ ಇನ್ವೆಸ್ಟ್ಮೆಂಟ್ಸ್ ಗೆ ಯೋಗ್ಯ ಅಂದ್ರೆ ಫಾರ್ಮಾ, FMCG ಈ ತರ ಸೆಲೆಕ್ಟಿವ್ ಆಗಿ ಬರೀ ಲಾಂಗ್ ಟರ್ಮ್ ಇರೋರು, ಅದು ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅನ್ನು ಈ ಟೈಮ್ ಅಲ್ಲಿ ಅವಾಯ್ಡ್ ಮಾಡಿ. ಆಮೇಲೆ ಎಲ್ಲಾ ದುಡ್ಡನ್ನು ಲಂಸಮ್ ಆಗಿ ಒಂದೇ ಸಲ ಹಾಕೋ ಬದಲು ಪ್ರತಿಯೊಂದು ಇಳಿಕೆಯಲ್ಲಿ ಪೀಸ್ ಮೀಲ್ ಸ್ವಲ್ಪ ಸ್ವಲ್ಪ ಅಮೌಂಟ್ ಗಳನ್ನ ಪ್ರತಿಯೊಂದು ಇಳಿಕೆಯಲ್ಲಿ ಸ್ಟ್ಯಾಗರ್ಡ್ ಮ್ಯಾನರ್ ಅಲ್ಲಿ ಪೀಸ್ ಮೀಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಎಲ್ಲಾ ದುಡ್ಡನ್ನು ಅಟ್ ಎ ಟೈಮ್ ಲಂಸಮ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಲಾರ್ಜ್ ಕ್ಯಾಪ್ ಕಡೆ ಫೋಕಸ್ ಮಾಡಿ, ಮಿಡ್ ಅಂಡ್ ಸ್ಮಾಲ್ ಕೂಡ ಖಂಡಿತವಾಗ್ಲೂ ಜನರಲ್ ಆಗಿ ಅವಾಯ್ಡ್ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೋ ತನಕ ಜಾಯ್ನ್ ಆಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ ರುದ್ರಮೂರ್ತಿ ಸರ್ ಹಾಗೆ ರಾಜೇಶ್ವರಿ ಮೇಡಮ್ ಧನ್ಯವಾದ. ಸರ್, ನೋಡ್ತಾ ಇದೀವಲ್ಲ ಯುದ್ಧದ ಪರಿಣಾಮ ಯಾವ ರೀತಿ ಆಗ್ತಾ ಇದೆ ಅಂತ. ಆ ಯುದ್ಧ ನಡೀತಾ ಇರುವಂತ ಶಬ್ದ ದೂರದಲ್ಲಿರ್ಬೋದು, ಆದರೆ ಅದರ ಪರಿಣಾಮ ಪ್ರತಿಯೊಬ್ಬ ನಾಗರಿಕನ ಮೇಲೂ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಮಾತುಕತೆಯನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.